ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಒಬ್ರು ಜಾಗಕ್ಕೆ ಇನ್ನೊಬ್ರು ಅಂದ್ರೆ ಈ ಪೆಕ್ರುಗ್ ಅದು ಅರ್ಥ ಆಗಿಲ್ಲ. ಸ್ನೇಹನ್ ಜಾಗಕ್ಕೆ ನಾನು ಅಂತ ಅರ್ಥ. ಗೊಂದಲ ಬಿಟ್ಟು ಗದ್ದಲ ನಿಲ್ಲಿಸಿ. ಸೊಸೆ ಹೋಗವಳೆ, ಸ್ಥಾನ ಬದಲಾಗದೆ. ಸೇರೊದ್ದು ಕೈ ನೀರು ಕೊಡೋ ಕೊಡನ ನೀವೇ ಹುಡುಕ್ಬೇಕು. ಹಾಗಾದ್ರೆ ಈ ಮನೆಗೆ ಇನ್ನೊಂದು ಸೊಸೆ ಅವಶ್ಯಕತೆ ಇದೆ ಅಂತ ಹೇಳ್ತಿದ್ದೀರಾ? ಮನುಷ್ಯ ಇರುವವರೆಗೂ ಅವಶ್ಯಕತೆಗಳಿದ್ದಿದ್ದೆ. ಮಗರಾಯಿನ ಬದುಕು ಬಂಗಾರ ಆಗದ್ ಬೇಡ್ವೆ? ಆಯ್ತವ, ನಮ್ಮ ಮನ್ಸಿನಲ್ಲಿದ್ದಿದ್ದ ಗೊಂದಲಕ್ಕೆಲ್ಲ ನೀನೇ ಉತ್ತರ ಕೊಟ್ಟು ಸರಿ ಮಾಡ್ಬಿಟ್ಟಿದೀಯಾ. ನಾವೆಲ್ರೂ ನೀನು ಹೇಳ್ದಂಗೆ ಎಲ್ಲನೂ ಸರಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀವಿ. ಇದು ನಾನು ಹೇಳ್ತಾ ಇರೋದಲ್ಲ, ಆ ಜಗನ್ಮಾತೆ ಏಳಿಸ್ತಾ ಇರೋದು. ಜಲ್ಲಿ ಕಲ್ಲಾಗಿರೋ ಮಗನ ಮನಸ್ಸು ಮತ್ತೆ ಮಲ್ಲಿಗೆ ಹೂ ತರ ಮೆತ್ತಗಾಗ್ಬೇಕು ಅಂತ ಅಂದ್ರೆ ಮಂಗಳಸೂತ್ರವ ಕಟ್ಲೇಬೇಕು. ಇವ್ರು ಇಷ್ಟೊಂದೆಲ್ಲ ಹೇಳ್ತಾ ಇದಾರೆ ಅಂದ್ರೆ ಗ್ಯಾರಂಟಿ ಅತ್ತೆ ನನ್ನ ಜೊತೆ ಕಂಟಿ ಮಾವನ್ ಮದ್ವೆ ಮಾಡೇ ಮಾಡ್ತಾರೆ. ನೆನಪಲ್ಲಿ ಇರ್ಲಿ, ಮಂಗಳಸೂತ್ರ ಕಟ್ಬೇಕಾಗಿರೋದು ಮಂಗಳಿಗೆ, ಮೋಹಿನಿಗಲ್ಲ. ಆಯ್ತವ, ಆ ತಾಯಿ ಹೆಂಗೆ ಹೇಳ್ತಾಳೋ ಹಂಗೆ ಆಗ್ಲಿ. ಬಸ್ಸು, ಸ್ನೇಹ, ಈ ತಾಯಿಗೆ ಕಾಣಿಕೆ ತಕೊಂಬನ್ರವ. ಬೇಡ ಕಣ್ರವ, ನಿಮ್ ಮನೆನಾಗೆ ನಾನೇನು ತಗೊಳಕ್ಕಿಲ್ಲ. ಯಾಕವ, ನಮ್ಮಿಂದ ಏನಂತ ಅಪಚಾರ ಆಗದೆ? ಸೂತ್ಕ ಇರೋ ಮನೆಯಾಗೆ ಕಾಣಿಕೆ ಮುಟ್ಟಲ್ಲ. ಸೊಸೆ ಹೋಗಿ ಸಂಘದಲ್ಲಿ ಮಾಡ್ಬೇಕಿರೋ ಕಾರ್ಯನೇ ಮರ್ತ್ ಕುಂತಿದ್ದೀರಾ. ಸಮಯ ಮುಗಿಸಿ ಹೊರಟಿರೋ ಸೊಸೆನ ನೀವಿನ್ನೂ ಕಳಿಸ್ಕೊಟ್ಟಿಲ್ವಲ್ಲವ. ಒಳ್ಳೆ ಕಾರ್ಯಗಳಿಗೆ ಅಡ್ಡಿ ಆಯ್ತರದೇ ಅದು. ಮೊದಲು ಈ ಮನೆಗೆ ಉದಕ ಶಾಂತಿ ಮಾಡಿಸಿ, ಆಗ ಈ ತಾಯಿ ತಾನಾಗೆ ಬಂದು ದಾನ ಸ್ವೀಕರಿಸ್ತಾಳೆ. ಕಣಿ ಹೇಳ್ತೀನಮ್ಮ ಕಣಿ, ಕಣಿ ಹೇಳ್ತೀನಮ್ಮ ಕಣಿ. ಬಂಗಾರ, ರೀ, ನಾಳೆನೆ ಕಾರ್ಯಕ್ಕೆ ತಯಾರಿ ಮಾಡ್ಕೊಳ್ಳಮ್ಮ. ಲೇ, ನಾನು ಅಡ್ಡ ಬರ್ತಿದ್ದೆ, ನೀನ್ ಯಾಕ್ಲ ಬಂದೆ? ಅಣ್ಣ, ನೀನ್ ಇತ್ತೀಚೆಗೆ ಲವ್ಗುರು ಆಗ್ಬಿಟ್ಟಿದ್ಯಾ. ನಿಂಗೆ ಟೇಮೇ ಇರಕ್ಕಿಲ್ಲ, ಅದಕ್ಕೆ ನಾನೇ ಬಂದ್ಬಿಟ್ಟೆ. ಯಾಕ್ಲಾ, ಹೆಂಗದ ಮೈಗೆ? ಅಣ್ಣ, ನೀನ್ ಯಾವತ್ತೂ ಇಂಥ ಇಸ್ಯಕ್ಕೆಲ್ಲ ಹೋಗೋನಲ್ಲ, ಈಗ ಕಾಳಿಗೆ ಹೆಂಗಣ್ಣ ಸಹಾಯ ಮಾಡ್ತಿದ್ಯಾ? ಅವನ್ದೇನಾದ್ರೂ ಟೈಮ್ ಪಾಸ್ ಪ್ರೀತಿ ಆಗಿದ್ರೆ ನಾನು ಸಹಾಯ ಮಾಡ್ತೀನಿ ಅನ್ನಕಲ್ಲ. ಅಣ್ಣ, ನಿಂಗೆ ದಿಟುವಾಗ್ಲೂ ಆ ಕಾಳಿ ಸಹನ ಅವ್ರನ್ನ ಪಿರುತಿ ಮಾಡ್ತವನೆ ಅಂತ ಅನಿಸ್ತಾ ಇದೆಯಣ್ಣ? ಇಲ್ಲ ಅಂದಿದ್ರೆ ಈಟೋಗೆಲ್ಲ ನಾಲ್ಕು ಬುಟ್ ಕಳಿಸ್ತಾ ಇದ್ದೆ. ಲೈ, ನೀನೇ ಯೋಚನೆ ಮಾಡ್ಲಾ, ಸಹನ ಅವ್ರ ಮದುವೆ ಆಗೋರಂತ ಗೊತ್ತಿದ್ದು ಮೊನ್ನೆ ಪಂಚಾಯತಿನಾಗ ಆಟೆಲ್ಲ ಆಗಿದ್ರು ಇನ್ನೂ ಸಹನ ಅವರೇ ಬೇಕು ಅಂತವನಂದ್ರೆ ಅದರಲ್ಲೇ ಅರ್ಥ ಆಗಿಲ್ವಲ್ಲ ಆ ಸಹನ ಮ್ಯಾಗಿಟ್ಟಿರೋ ಪ್ರೀತಿ ಎಂಥದ್ದು ಅಂತ. ಹೌದಣ್ಣ, ಬೇರೆ ಯಾರಾಗಿದ್ರು ಇಂಥ ಸಂದರ್ಭನ ಕೆಟ್ಟದಾಗಿ ಬಳಸ್ಕೊಳಕ್ ನೋಡ್ತಿದ್ರು. ನಂಗೂ ಆ ಇಸ್ಯದಾಗೆ ಕಾಳಿ ಬಗ್ಗೆ ಸ್ಯಾನೆ ಖುಷಿ ಆಯ್ತೈತೆ ಕಣಣ್ಣ. ಆ ಒಂದು ದಿಸಕ್ಕೆ ನಾನು ಅವನ ಪರ ನಿಂತಿರೋದು. ನೀನಿದ್ದಬೇಕೆ ಗೆದ್ದೆ ಗೆಲ್ಲುತ್ತೆ ಬಿಡೋಣ. ದಿಟವಾದ ಪಿರುತಿ ಅಂದ್ರೆ ನಿನ್ನ ಹೃದಯ ಯಾವತ್ತಿದ್ರೂ ಮಿಡದೆ ಮಿಡಿಯುತ್ತೆ.
ಆದರೆ ನನಗೋಸ್ಕರ ಮಿಡಿತಾರೋ ನಮ್ಮ ಹೃದಯ ಎಲ್ಲೈತೆ ಅಂತ ಗೊತ್ತೇ ಆಗಿಲ್ವಲ್ಲ. ಆಸ್ಪತ್ರೆ ನಂಬ್ಕೊಂಡ್ರೆ ಐಸಿಯ ಮುಟ್ಸ್ತಾರಲ್ಲ. ಅಣ್ಣ ಇಸಿಯ ಗೊತ್ತಾದ ಕೂಡಲೇ ಫೋನ್ ಮಾಡ್ತೀನಿ ಅಂತ ಹೇಳವನೆ. ಲೇ ಅವ್ರನ್ನೆಲ್ಲ ನಂಬ್ಕೊಂಡ್ರೆ ನಂಗೆ ಯಾಕೋ ಕೆಲಸ ಹಾಕಿಲ್ಲ ಅನ್ಸ್ತದೆಗಲ್ಲ. ಪರವಾಗಿಲ್ಲ, ನಾನೇ ಆ ಡಾಕ್ಟ್ರ್ ಹತ್ರ ಹೋಗಿ ಕಾಲ್ಗಾದ್ರೂ ಬಿದ್ದು ನಮ್ಮ ಹೃದಯ ಯಾರಿಗೆ ಹಾಕಿದಿರ ಅಂತ ತಿಳ್ಕೊತೀನಿ. ಅಣ್ಣ ನಾವು ಏಟ್ ಕೇಳಿದ್ರು ಅವ್ರು ಹೇಳಲ್ಲ ಅಂತ ಅಲ್ವಾ ನಾವು ಈಟೆಲ್ಲ ಪ್ಲಾನ್ ಮಾಡಿರೋದು. ಗುಟ್ಟು ರಟ್ಟಾಗಕ್ಕೆ ಟೇಮ್ ಹಿಡಿತದ ಕಣಣ್ಣ. ಮಾವ, ಏನ್ ವಿಷಯ? ಡಾಕ್ಟರು ಗುಟ್ಟು ರಟ್ಟು ಅಂತೆಲ್ಲ ಮಾತಾಡ್ತಿದ್ದೀರಾ? ಮತ್ತೆ ಏನಾದ್ರೂ ಅತ್ತೆ ಆರೋಗ್ಯದ ವಿಷಯದಲ್ಲಿ ತೊಂದರೆ ಆಯ್ತಾ? ಅಯ್ಯೋ ಅವ್ರ ಸಂದಕ್ಕೆ ಅವ್ರೆ ಅತ್ತಿಗೆ ಹೃದಯ ಹುಡುಕ್ತಿದ್ವಲ್ಲ ಅದ್ರ ಬಗ್ಗೆ ಮಾತಾಡ್ತಿದ್ವಿ. ಮಾವ, ಸ್ನೇಹ ನಿಜವಾಗ್ಲೂ ಗ್ರೇಟ್. ಸತ್ ಮೇಲೂ ಒಬ್ರಿಗೆ ಒಳ್ಳೇದ್ ಮಾಡೇ ಹೋಗಿದ್ದಾಳೆ. ಮಾವ, ಸ್ನೇಹ ಆಟೋ ಯಾರಿಗೆ ಹಾಕಿದ್ದಾರೆ ಅಂತ ಏನಾದ್ರೂ ಗೊತ್ತಾಯ್ತಾ? ಇನ್ನೂ ಇಲ್ಲ ರಾಧಾ. ಪಾಪ ಅಣ್ಣಂಗೆ ಪ್ರತಿನಿತ್ಯ ಅದೇ ಯೋಚನೆ ಆಗಿದೆ. ಮಾವ, ಅದು ತುಂಬಾ ಕಾನ್ಫಿಡೆನ್ಷಿಯಲ್ ಅಲ್ವಾ? ಅಷ್ಟು ಈಸಿಯಾಗೆ ಯಾವ ಡಾಕ್ಟರ್ಸು ಹೆಸರು ಹೇಳಲ್ಲ. ಡೀಟೇಲ್ಸ್ ಗೊತ್ತಿಲ್ಲ ಅಂದ್ರೆ ಅದು ಗೊತ್ತಾಗೋದು ತುಂಬಾ ಕಷ್ಟ. ಹೌದು ರಾಧಾ, ಆದ್ರೆ ನಮ್ಮ ಹೃದಯ ಯಾರ ಹೋಯ್ತೆ ಅಂತ ಏನಾದ್ರೂ ಗೊತ್ತಾಗ್ಬಿಟ್ರೆ ಅವ್ರನ್ನ ರಪ್ಪೆ ಹೆಂಗೆ ಕಾಪಾಡ್ಕೊತೀನಿ. ನಮ್ಮವ್ರನ್ನಂತೂ ಉಳ್ಸ್ಕೊಳಕ್ಕಾಗ್ಲಿಲ್ಲ, ಆದ್ರೆ ನಮ್ಮ ಹೃದಯನ ಮಾತ್ರ ಕಳ್ಕೊಳಕ್ಕಿಲ್ಲ. ಅವ್ರು ಯಾರೇ ಆಗಿರ್ಲಿ, ಎಲ್ಲೇ ಇರಲಿ, ನಾನು ಅವ್ರನ್ನ ಮಾತ್ರ ಯಾವತ್ತೂ ಬಿಡಕ್ಕಿಲ್ಲ. ಅಜ್ಜಿ, ಇದೇನು ಸ್ನೇಹ ಈ ಟೊತ್ತಲ್ಲಿ ಮೆಸ್ಸಿಗೆ ಬಂದ್ಬಿಟ್ಟೆ? ಬಂಗಾರಮ್ಮ ಅವ್ರ ಮನೆ ಕೆಲಸ ಮುಗಿಸಿ ಮನೆ ಕಡೆ ಹೊರಟಿದ್ದೆ. ಹಾಗೆ ಸಹನಕ್ಕನ ಜೊತೆನೆ ಹೋಗೋಣ ಅಂತ ಬಂದೆ. ಸನಾ, ಇಲ್ಲಿ ನೋಡವ್ವ, ಸ್ನೇಹ ಬಂದವಳೆ. ಸ್ನೇಹ, ಯಾಕವಿ? ಇಬ್ರು ಒಟ್ಟಿಗೆ ಮನೆಗೆ ಹೋಗೋಣ ಅಂತ ಬಂದೆ ಅಕ್ಕ. ಸರಿ ಇರು, ಇಡ್ಲಿಗೆ ಮಡ್ಗೆಮ್ಮಿ ಅದನ್ನ ಎತ್ತಿಟ್ಬಿಟ್ಟು ಬರ್ತೀನಿ. ಸರಿ ಅಕ್ಕ. ಸ್ನೇಹ, ನಿಂಗೆ ತಾವ ಒಸಿ ಮಾತಾಡಬೇಕು ಕಣವ, ಬಾಯಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.